ನಮಸ್ಕಾರ ಎಲ್ರಿಗೂ ಹೆಂಗದಿರಿ ಎಲ್ಲರೂ ಆರಾಮದಿರ ಅಂತ ಅನ್ಕೊಳಕತ್ತೀನಿ. ವೆಲ್ಕಮ್ ಬ್ಯಾಕ್ ಟು ನಿಧೀಸ್ ಫ್ಯಾಮಿಲಿ ಕನ್ನಡ ವ್ಲಾಗ್ಸ್. ಇವತ್ತು ನಾನು ನಿಮ್ಮ ಸಂಗಟ ಉತ್ತರ ಕರ್ನಾಟಕ ಸೈಡ್ ಮಾಡುವ ಹೆಸರು ಕಾಳು ಪಲ್ಯ ರೆಸಿಪಿ ಶೇರ್ ಮಾಡಕತ್ತೀನಿ. ಇದು ಹೆಸರು ಕಾಳು ಏನೈತಲ್ಲ ಹೆಲ್ತಿಗೂ ಭಾಳ ಒಳ್ಳೇದಿರ್ತೈತಿ. ಈಗ ಒಂದು ಕಡೆ ಹೆಸರು ಕಾಳು ಕುದಿಸ್ಕೊಳಕತ್ತೀನಿ. ಮತ್ತು ಮಾಡ್ಲಿಕ್ಕೆ ಟೊಮ್ಯಾಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ತೊಗೊಂಡಿನಿ. ಈಗ ಒಂದು ಕಡಾಯಿದಾಗ 1-2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ. ಈಗ ಸ್ವಲ್ಪ ಸಾಸಿವೆ, ಜೀರಿಗೆ ಅವು ಹಾಕ್ಕೋಬೇಕು. ಮತ್ತೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿನಿ. ಮತ್ತೀಗ ಈರುಳ್ಳಿ ಏನವಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಆಗ್ಬೇಕವು. ಈಗ ಅವು ಫ್ರೈ ಆದಿಂದ ಟೊಮ್ಯಾಟೊ ಹಾಕ್ಕೊಳಕತ್ತೀನಿ. ಅವು ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿರಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆದಿಂದ ಅದಕ್ಕೀಗ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಮನೆಯಾಗೆ ಮಾಡಿರುವ ಮಸಾಲೆ ಖಾರ ಹಾಕ್ಕೊಳಕತ್ತೀನಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಸಾಲೆ ಖಾರ ಮಸ್ತ್ ಮಾಡ್ತಾರೆ. ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ. ಈಗ ಅದು ಎಲ್ಲ ಚೆಂದಾಗೆ ಫ್ರೈ ಮಾಡ್ಕೋಬೇಕು. ಅದು ಏನು ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅದರೊಳಗೆ ಎಲ್ಲ ಖಾರ ಹತ್ರ ಚೆಂದಾಗೆ ಇದು ಆಗಬೇಕು, ಅಂದ್ರೆ ಟೇಸ್ಟ್ ಮಸ್ತ್ ಆಕೈತಿ. ಈಗ ಅವು ಹೆಸರು ಕಾಳೇನು ಕುದಿಸ್ಕೊಂಡು ನೀವು ಕುಕ್ಕರ್ನಾಗ ಕುದಿಸ್ಕೊಂಡ್ರೆ 1-2 ವಿಸಿಲ್ ಕುದಿಸ್ಕೊರಿ. ನಾನು ಸೈಡ್ ಕುದಿಸ್ಕೊಂಡಿದ್ದೆ, ಅವು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು. ಮತ್ತು ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೆಸರು ಕಾಳು ಪಲ್ಯ ಮಾಡ್ಬೋದಂತ. ಮತ್ತಿದು ಹೆಸರು ಕಾಳು ಏನೈತಲ್ಲ ಅಷ್ಟೇ ಹೆಲ್ದಿನೂ ಇರ್ತೈತಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ಲಿಕ್ಕತ್ತೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಮತ್ತು ಇದೇ ಥರ ಹೆಲ್ದಿ ರೆಸಿಪಿ ಮಾಡಿ ತೋರ್ಸಕ್ಕೆ ಟ್ರೈ ಮಾಡ್ತೀನಂತ. ಮತ್ತು ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ.